ಶ್ರೀ ಚಂದ್ರಗಿರಿ ಸಿದ್ದರಾಮೇಶ್ವರಿ ಜಾತ್ರಾ ಮಹೋತ್ಸವ ಆಗಿರುವುದರಿಂದ ಇದು 2010ನೇ ಇಸ್ವಿಯಿಂದ ಒಂದು ಪ್ರಾರಂಭೋತ್ಸವ ಪಡೆದಿದ್ದು ಇದು 15ನೇ ಜಾತ್ರಾ ಮಹೋತ್ಸವ ಆಗಿದ್ದು ಪ್ರತಿ ವರ್ಷ ಒಂದೇ ದಿನದ ಜಾತ್ರಾ ಉತ್ಸವ ಪಲ್ಲಕ್ಕಿ ಉತ್ಸವ ಮಾಡಿ ನಾವು ಮುಗಿಸ್ತಾ ಇದ್ವಿ. ಈ ವರ್ಷ ಈ ಸಕಲ ಸದ್ಭಕ್ತರ ಒಂದು ಅಭಿಪ್ರಾಯದ ಮೇರೆಗೆ ನೂತನ ರಥೋತ್ಸವವನ್ನು ಮಾಡಿ 3 ದಿನಗಳ ಕಾಲ ಇದನ್ನು ನಿರಂತರವಾಗಿ ಜಾತ್ರಾ ಮಹೋತ್ಸವವನ್ನು ಎಲ್ಲಾ ಭಕ್ತರು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಒಂದು ದಿನ ಜಾತ್ರಾ ನೂತನ ರಥದ ಒಂದು ಮೆರವಣಿಗೆಯನ್ನು ಜಮಖಂಡಿಯಿಂದ ನಾವು ತಗೊಂಡು ಬಂದ್ವಿ. ಮರುದಿವಸ ನಿನ್ನೆ 5/7/2024 ಈ ನೂತನ ರಥೋತ್ಸವವನ್ನು ನೆರವೇರಿಸಿ ಇವತ್ತು 7/7/2024 ಒಂದು ನಮ್ಮ ಮಠದ ಪರಂಪರೆ ಏನಂತೆ ಇದು ಪಂಕ್ತಿ ಮಹಾಪ್ರಸಾದವನ್ನ ನಾವು ನೆರವೇರಿಸಿದ್ದೇವೆ. ಇದು ಯಾವ ಶಾಖಾ ಮಠ? ಇದು ಹೆಬ್ಬಾಳಟ್ಟಿ ಶಾಖಾ ಮಠ. ತಾವು ಏನಾದ್ರು ಕಾಲಜ್ಞಾನ ಅದು ಏನಾದ್ರು ಹೇಳ್ತೀರಿ? ಇಲ್ಲ, ನಾವು ಒಂದು ಅಲ್ಲಿ ಮೂಲ ಮಹಾ ಸಂಸ್ಥಾನ ಮಠದಾಗ ಏನ ಒಂದು ಕಾಲಜ್ಞಾನ ಆಗಿರ್ತೈತಿ, ಅದ್ರ ಮುಂದೆ ನಾವು ಏನು ಮಾಡಾಕ್ತೀವಿ. ಜಮಖಂಡಿ ತಾಲೂಕಿನ ಕಡ್ಕೋಳ ಆರ್ಸಿ ಪ್ಲಾಟದಲ್ಲಿರ್ತಕ್ಕಂತಹ ಚಂದ್ರಗಿರಿ ಸದಾಶಿವಜ್ಜನವರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸಿದ್ದಲಿಂಗಯ್ಯಜ್ಜನವರ ಹಾಗೂ ಅಪ್ಪಯ್ಯಜ್ಜನವರ ನೇತೃತ್ವದಲ್ಲಿ ಭವ್ಯವಾಗಿ ನೆರವೇರಿದೆ. ವಿಶೇಷವಾಗಿ ಕಡ್ಕೋಳ ಆರ್ಸಿ ಪ್ಲಾಟದಲ್ಲಿರ್ತಕ್ಕಂತಹ ಸದಾಶಿವ ಚಂದ್ರಗಿರಿಯಜ್ಜನವರ ಮಠದ ನೂತನ ರಥೋತ್ಸವ ಭವ್ಯವಾಗಿ ಜರುಗಿದ್ದು, ವಿಶೇಷವಾಗಿ ಆ ರಥವನ್ನ ಜಮಖಂಡಿ ಮಹಾನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯವಾಗಿರತಕ್ಕಂತಹ ಮೆರವಣಿಗೆಯನ್ನ ಮಾಡಿ ಶ್ರೀಮಠಕ್ಕೆ ತಂದಿದ್ದನ್ನು ನೋಡಿದ್ರೆ ಇಲ್ಲಿಯಂತಹ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ, ವಿಶೇಷವಾಗಿರತಕ್ಕಂತಹ ರಥೋತ್ಸವ, ಅದರೊಂದಿಗೆ ಕಡ್ಕೋಳ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ, ಭವ್ಯವಾಗಿರತಕ್ಕಂಥ ಪಲ್ಲಕ್ಕಿ ಉತ್ಸವ ನೆರವೇರಿದ್ದು ಬಹಳ ಹರ್ಷ ತರತಕ್ಕಂತಹ ಸಂಗತಿ. ವಿಶೇಷವಾಗಿ ಅಲ್ಲಿ ಇಲ್ಲಿ ನಾವು ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಜಾತ್ರಾ ಮಹೋತ್ಸವಗಳನ್ನ, ರಥೋತ್ಸವಗಳನ್ನ ವೀಕ್ಷಣೆ ಮಾಡೋದಿತ್ತು. ಆದ್ರೆ ವಿಶೇಷವಾಗಿ ನಮ್ಮ ಜಮಖಂಡಿ ತಾಲೂಕಿನ ಜಮಖಂಡಿ ನಗರದ ಆರ್ಸಿಯಲ್ಲಿರ್ತಕ್ಕಂಥ ಕಡ್ಕೋಳ ಆರ್ಸಿಯಲ್ಲಿ ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಇನ್ನು ಮುಂದೆ ಜಮಖಂಡಿಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಜಮಖಂಡಿ ತಾಲೂಕಿನ ಸರ್ವ ಜನರಿಗೆ ಹೆಮ್ಮೆ ತರತಕ್ಕಂಥ ವಿಷಯ. ಹಾಗಾಗಿ ಸರ್ವ ಜಮಖಂಡಿ ತಾಲೂಕಿನ ಸದ್ಭಕ್ತಾದಿಗಳು ಮತ್ತು ವಿಶೇಷವಾಗಿ ಈ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪಮಠಗಳಾಗಿರ್ತಕ್ಕಂಥ ಬೇರೆ ಬೇರೆ ಎಲ್ಲ ಮಠದ ಸದ್ಭಕ್ತರುಗಳು ಪ್ರತಿ ವರ್ಷ ಈ ಮಠದ ಜಾತ್ರಾ ಮಹೋತ್ಸವಕ್ಕೆ ಬಂದು ಭವ್ಯವಾಗಿರ್ತಕ್ಕಂಥ ಮೆರುಗನ್ನು ತರಬೇಕು. ವಿಶೇಷವಾಗಿ ಈ ವರ್ಷ ನಮ್ಮ ಭಾಗದ ಜನಕ್ಕೆ ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ ಹೊಸ ರಥೋತ್ಸವ ಆಗಿದ್ದು ಖುಷಿ ಕೊಡ್ತಕ್ಕಂಥ ಸಂಗತಿ ಅಂತ ಹೇಳೋದು ಖುಷಿ ಅನಿಸ್ತದೆ. ಈ ವರ್ಷಕ್ಕೆ ಈ ಸಲ ವಿಶೇಷ ಅಂದರೆ ನೂತನ ಹೊಸ ತೇರು ಮಾಡಿರ್ತಾರೆ. ಅದಕ್ಕೆ ತೇರು ಮೊನ್ನೆಯ ದಿನ ಬಸವೇಶ್ವರ ಸರ್ಕಾರದಿಂದ ಮೆರವಣಿಗೆದೊಂದಿಗೆ ಕುಂಭ ಮೇಳ ಆರತಿಯದೊಂದಿಗೆ ವಾದ್ಯ ವೈಭವದಿಂದ ಬಾರಿಸಿಕೊಂಡು ಬಂದೆವು. ಆನಂತರ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ, ಮರುದಿನ ತೇರು ಎಳೆಯುವ ಕಾರ್ಯಕ್ರಮ, ಇವತ್ತು ಮುಕ್ತಾಯ ಸಮಾರಂಭ ಪಂಕ್ತಿ ಸಾಗಿ ಬಂದಿದೆ. ಈ ಜಾತ್ರೆ ನಡೆಗಿಂತ ಮುಂಚೆ ನಮ್ಮ ಹಿರಿಯರು ಇಲ್ಲಿ ಏನು ಜಾತ್ರೆ ಪತ್ರೆ ಹಂಗೇನು ದೊಡ್ಡ ನಡೀತಿದ್ದಿಲ್ಲ. ಈಗ ಬರ್ಬರ್ತಾ ಜನಸಾಗರ ಅಷ್ಟೈತಿ, ಅನ್ನಪ್ರಸಾದ ಮಾಡೋರು ಅಷ್ಟ ಇದ್ದಾರೆ. ಮತ್ತು ದಿನನಿತ್ಯ ಒಬ್ಬರು ಭಕ್ತರು ಪ್ರಸಾದ ನಿರ್ವಹಿಸುತ್ತಿದ್ದಾರೆ. ಇವತ್ತು ಮಠದ ಹಿರಿಯರು ಅಜ್ಜನವರು ಕೂಡಿ ಈ ಪಂಕ್ತಿ ಬದಲಾದಿಯಂತೆ ನಮ್ಮಲ್ಲಿಯೂ ನೆರವೇರಿಸೋಣ ಅಂತ ಹೇಳಿ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ. ಇನ್ನು ಈ ಭಕ್ತರಿಂದನೇ ಮಠ, ಏನು ಗೌರ್ಮೆಂಟ್ ಸಹಕಾರ ಏನೂ ಇಲ್ಲ. ಅದಕ್ಕೆ ಈ ಮೀಡಿಯಾ ಮುಖಾಂತರ ಗೌರ್ಮೆಂಟ್ ತಿಳಿದುಕೊಂಡು ಈ ಮಠಕ್ಕೆ ಸಹಾಯ ಮಾಡಬೇಕಾಗತ್ತೇಳಿ ನಾ ಕಡ್ಕೋಳ ಕಂಕೋಡ ಎಲ್ಲ ಗ್ರಾಮದ ವತಿಯಿಂದ ಅಜ್ಜರ ವತಿಯಿಂದ ಕೇಳಿಕೊಳ್ಳುತ್ತೇನೆ. ಅನಂತ ನಮಸ್ಕಾರಗಳನ್ನು ಅರ್ಪಣೆ ಮಾಡಿ, ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಬಹಳ ಮನಸ್ಸಿಗೆ ಆನಂದ ಕೊಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರ, ಸದಾಶಿವಪ್ಪನ ರಥೋತ್ಸವ ನೋಡಬೇಕಪ್ಪ ಅಂತಂದ್ರ ನಾವು ಬೇರೆ ಬೇರೆ ಊರುಗಳಿಗೆ ಹೋಗಿ ಸದಾಶಿವಪ್ಪನ ರಥೋತ್ಸವ ನೋಡಬೇಕಾಗಿತ್ತು. ಆದ್ರ ವಿಶೇಷವಾಗಿ ಜಮಖಂಡಿಯನ್ನ 3 ದಿಕ್ಕಿನಲ್ಲಿ ಕೂತು ಸದಾಶಿವಪ್ಪ ಕಾಯ್ತಾ ಇದ್ದಾನ. ಆ ಕಡೆ ಕುಚ್ಚನೂರು ರಸ್ತೆಗೆ ಹೋದ್ರೆ ಅಲ್ಲೊಂದು ಮಠ ಅದ, ಈ ಕಡೆ ಕಡ್ಕೋಳ ಕಡೆ ಬಂದ್ರೆ ಈ ಮಠ ಅದ, ಜಮಖಂಡಿಯ
ಮುದಾಜಿನಿ ಬೈಪಾಸ್ ಪಾದಿಪ್ಪ ಅಂತಂದ್ರೆ ಅಲ್ಲೊಂದು ಮಠ ಅದ. ಹಾಗಾಗಿ ಮೂರೂ ದಿಕ್ಕಿನಿಂದ ಕೂತು ಸದಾಶಿವಪ್ಪ ಜಮಖಂಡಿ ತಾಲೂಕಿನವರಿಗೆ ಕಾಯ್ತಾ ಇದ್ದಾನೆ ಅಂತ ಹೇಳಕ್ಕೆ ಹೆಮ್ಮೆ ಅನಿಸ್ತದ. ಆತ್ಮೀಯ ಬಂಧುಗಳೇ, ಬಹಳ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಸಂಗತಿ ಏನಪ್ಪಾ ಅಂತಂದ್ರ, ನಿನ್ನೆ ದಿನ ಜಮಖಂಡಿ ಮಹಾನಗರದೊಳಗ ಕಡ್ಕೋಳ ಆರ್ಸಿ ಶ್ರೀಮಠದ ನೂತನ ರಥವನ್ನ ಭವ್ಯವಾಗಿರ್ತಕ್ಕಂತಹ ಮೆರವಣಿಗೆಯನ್ನ ಮಾಡಿ ಜಮಖಂಡಿಯ ಪ್ರಮುಖ ಬೀದಿಗಳಲ್ಲಿ ಆ ಮೆರವಣಿಗೆಯನ್ನ ತರುವುದನ್ನು ನೋಡಿದಪ್ಪ ಅಂತಂದ್ರ ಎಷ್ಟು ಜಮಖಂಡಿ ಜನ ಹುಬ್ಬಿ ಕೈ ಹಚ್ಚಿ ನೋಡ್ತಾ ಇದ್ರಪ್ಪ ಅಂತ. ಎಲ್ಲಿ ರಥ ಇದು ಜಮಖಂಡಿ ಒಳಗ ಅವ ಯಾವ್ದಾದ್ರು ರಥೋತ್ಸವ ಇತ್ತಪ್ಪ ಅಂತಂದ್ರೆ ಕೇವಲ ರಥೋತ್ಸವ ಅವರ ಮಠದ ಆವರಣದ ರಥ ಇರ್ತಾರ. ಆದ್ರೆ ಕಡ್ಕೋಳ ಆರ್ಸಿ ಶ್ರೀಮಠದ ರಥ ಎಲ್ಲಿ ರಥ ನಿರ್ಮಾಣ ಆಯ್ತು ಆ ಸ್ಥಳದಿಂದ ಹಿಡ್ಕೊಂಡು ಶ್ರೀಮಠದ ಸ್ಥಳದವರೆಗೆ ರಥದ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಜರುಗ್ತು ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತದೆ ಬಂಧುಗಳೇ. ವಿಶೇಷವಾಗಿ ಖುಷಿ ಕೊಡ್ತಕ್ಕಂಥ ಸಂಗತಿ ಏನಪ್ಪಾ ಅಂತಂದ್ರೆ ಸಿದ್ಧಲಿಂಗೇಶ್ವರ ಹೇಳ್ತಾ ಇದ್ದೆ ನಾನು. ಅದನ್ನ ಪ್ರತಿ ವರ್ಷ ಒಂದೇ ವರ್ಷ ಜಾತ್ರೆ ಮಾಡ್ತೀರಿ, ಬೆಳಗ್ಗೆ ಚಾಲು ಮಾಡಿ ಸಂಜೆಗೆ ಮುಗಿಸ್ತೀರಿ. ಈ ವರ್ಷ ಏನು 3 ದಿವಸ ಕಾರ್ಯಕ್ರಮ ಇಟ್ರಿ, ಹಿಂಗ 3 ದಿವಸ ಕಾರ್ಯಕ್ರಮ ಏನ್ರಿ ಭವ್ಯವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಕಡ್ಕೋಳ ಆರ್ಸಿ ಶ್ರೀಮಠದೊಳಗ ಪ್ರತಿ ವರ್ಷ ಹಿಂಗ ನೆರವೇರಲಿ ಅಂತ ಹೇಳಿದೆ. ಯಾಕಪ್ಪ ಅಂತಂದ್ರ ಖುಷಿ ಕೊಡ್ತಕ್ಕಂಥ ಸಂಗತಿ. ಎಲ್ಲೋ ದೂರದ ಬೇರೆ ಬೇರೆ ಮಠಗಳಲ್ಲಿ ಭವ್ಯವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ನಡೀತಾವ. ನಮ್ಮ ಊರೊಳಗ ನಮ್ಮಲ್ಲಿಯೇ ಇಂಥ ಭವ್ಯವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ನಡೆದಪ್ಪ ಅಂತಂದ್ರ ನಾವೆಲ್ಲರೂ ಸಹ ತನುಮನದನ ಸರ್ವ ರೀತಿಯಿಂದ ಸಹಾಯ ಸಹಕಾರವನ್ನು ಮಾಡೋದಕ್ಕೆ ಮುಂದಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ ಏನಪ್ಪಾ ಅಂತಂದ್ರೆ, ನಿನ್ನೆ ಮುತ್ತಿನಕಟ್ಟಿ ಶ್ರೀಮಠದ ಪರಮ ಪೂಜರಿಗೆ ಹಾಗೂ ನಮಗ್ ಕರ್ಕೊಂಡ್ ಬರೋದಕ್ಕೆ ಗುರುಗಳು ಗಾಡಿ ಕಳಿಸಿದ್ರು ರಥೋತ್ಸವಕ್ಕೆ. ಬಂದಂತ ಸಂದರ್ಭದಲ್ಲಿ ಒಬ್ಬ ಭಕ್ತ ಬಂದಿದ್ದ. ಭಕ್ತನ ಹೆಸರು ಕರಳುವಾಡ ಅಂತಕ್ಕಂಥ ಊರದ ನವಲಗುಂದಕ್ಕಿಂತ ಮುಂಚಿತವಾಗಿ ಮುಂದೆ ಹೋಗ್ತಕ್ಕಂಥ ಊರು ಸಣ್ಣ ಗ್ರಾಮ ಕರಡುವಾಳ ಅಂತಕ್ಕಂಥ ಗ್ರಾಮ. ಆ ಗ್ರಾಮದಲ್ಲಿ ಮಡಿವಾಳ ಅಂತಕ್ಕಂಥ ಆ ಕುಟುಂಬದೊಳಗ 9 ಜನ ಮಕ್ಕಳು ಹುಟ್ಟಿ 9 ಜನ ಮಕ್ಕಳು ಸತ್ತು ಅಂತ್ರಿ. ಮನೆಯಾಗಿನ ಹುಡುಗರು ಹುಡ್ತಿದ್ವು ಅಂತ, ದೇಹ ಬಿಡ್ತಿದ್ವು ಅಂತ. ಆದ್ರೆ ಸಿದ್ಧಲಿಂಗಾಚಾರ್ಯ ತಂದೆಯವರು ಗಂಗಾಚಾರ್ಯ ನೋಡಿರ್ಬೇಕು ಎಲ್ಲಾರು. ಆ ಗಂಗಾಚಾರ್ಯ ಭೋಗಾನೂರತ್ತ ಮಠ ಅದ, ಭೋಗಾನೂರ ಮಠ ಅದ, ಸದಾಶಿವಪ್ಪನ ಮಠ. ಆ ಮಠದೊಳಗಿದ್ದಾಗ ಆ ಮಠದೊಳಗೆ ಆ ಮಡಿವಾಳ ಸಮಾಜದ ಅಜ್ಜಿ ಸೇವೆ ಮಾಡ್ತಿದ್ರಂತ. ಆ ಸೇವೆ ಮಾಡ್ತಕ್ಕಂಥ ಅಜ್ಜಿ ಆ ಕುಟುಂಬದಲ್ಲಿ ಹೋಗ್ಲಂತ. ಸುಮ್ಮ ಅದು ಇದು ಅಂತ ಅಡ್ಡಾಡಕ್ಕಂತ ಗಂಗಾಚಾರ್ಯ ಪದಾರಲ್ಲಿ ಅವ್ರು ಹೋಗಿ ಭೇಟಿ ಆಗತ್ತಂದಾಗ ಆಯ್ತು ಅಂತ ಮಡಿವಾಳ ಕುಟುಂಬ ಬಂದ ಅಜ್ಜಾಗ ಭೇಟಿ ಆಗಿರುತ್ತ. 9 ಜನ ಮಕ್ಕಳನ್ನ ಕಳೆದುಕೊಂಡಿರ್ತಕ್ಕಂಥ ಆ ಕುಟುಂಬ ಅಜ್ಜನವ್ರಿಗೆ ಭೇಟಿ ಆದ ಕೂಡಲೇ ಒಬ್ಬ ಒಳ್ಳೆಯ ವ್ಯಕ್ತಿ ಬರ್ತಾನಪ್ಪ ಅಂತ ಕೂಡಲೇ ಒಬ್ಬ ಮಡಿವಾಳ ಅಂತಕ್ಕಂಥ ಅವನ ಹೆಸರು ನಾನು ಕೇಳಿಲ್ಲ. ಇವಾಗ ಜಾತ್ರೆ ಹೋಗಿ ನಾನು ಶಿವು ಅಂತ ಅವನ ಹೆಸರು. ಆ ಹುಡುಗನ ನೋಡಿದ್ರೆ ನಮ್ಗೆ ಖುಷಿ ಅನಿಸ್ತದ. ಅಲ್ಲಿ ಇಲ್ಲಿ ಪವಾಡ ಪುರುಷರನ್ನ ಬೇರೆ ಬೇರೆ ಊರಲ್ಲಿ ಹೋಗ್ತೀವಿ ನಾವು. ನಮ್ಮ ಊರಿನ ಹಿತ್ತಲ ಗಿಡ ನಮಗೆ ಮಧ್ಯ ಶಾಸ್ತ್ರ ಇದಾವ. ಆದ್ರೆ ನಮ್ಮ ಊರಲ್ಲೇ ಇರ್ತಕ್ಕಂಥ ಪವಾಡ ಪುರುಷರು ಗಂಗಯ್ಯಜ್ಜನವರು. ಅಂತ ಗಂಗಯ್ಯಜ್ಜನವ್ರ ಕೃಪಾ ಆಶೀರ್ವಾದದಿಂದ ಆ 9 ಜನ ಆದ್ಮೇಲೆ 10ನೇ ಬದುಕ್ಯಾನ. ಏನಾದ್ರೂ ಈ ಮಠದೊಳಗೆ ಜಾತ್ರಾ ಮಹೋತ್ಸವ ಓಡಾಡ್ತಾ ಇದ್ದ ನಾವು. ಯಾಕೆ ಈ ಮಾತಿನ ಹೇಳ್ತಾ ಇದೀನಿ ಅಂತಂದ್ರ, ಎಲ್ಲಾ ನೀನಪ್ಪ ನಿನ್ನಿಂದ ನಾವು ಸದಾಶಿವಪ್ಪು ನಡ್ಕೊಂಡಿಪ್ಪ ಅಂತಂದ್ರ ನಮ್ಗೆ ಕೂದು ಕೊಂಕು ಮಾಡ್ತಕ್ಕಂಥ ಶಕ್ತಿ ಇದೆ. ಅಂತವ್ರು ವಿಶೇಷವಾಗಿ ಇವತ್ತಿನ ದಿವಸ ಬಬಲಾಜಾರ ಬಂದಾರ. ಹೇಳ್ತಾರ ನಾಡುಗಳು ಹಾಡು ಬಿಡೋದ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆ ಒಳಗೆ ಹೇಳ್ತಾರ, ಬಬಲಾಜಾರ ಹಚ್ಚಿದ ಗಿಡಕ್ಕೆ ಕುತ್ತಾರ ಉದ್ಧಾರ ಆಗಿರತ್ತ. ಬಬಲಾಜಾರ ಹಚ್ಚಿದ ಗಿಡ ಕುತ್ತಾರು ಉದ್ಧಾರ ಆಗಿರತ್ತ. ಬಬಲಾದಿ ಪರಂಪರೆಯ 16 ಜನ ಮಠಾಧೀಶರಿ ಕಡ್ಕೋಳ ಆರ್ಸಿ ಗ್ರಾಮಕ್ಕೆ ಬಂದಾರ. ನಾಲ್ಕ ನಿಮ್ಮ ಜೀವನ ಪಾವನ ಆಗ್ತದೆ ಇಲ್ಲೋ 100ಕ್ಕೂ 100 ಪಾವನ ಆಗ್ತದ. ಹಾಗಾಗಿ ಶ್ರದ್ಧಾಭಾವ ಇರಬೇಕು, ಭಕ್ತಿ ಇರಬೇಕು, ದಾನ ಧರ್ಮ ಅನ್ನೋದಿರ್ಬೇಕು. ಇವೆಲ್ಲವನ್ನ ಯಾವ ಮಾಡ್ಕೊತ ಹೊಕ್ಕನ ಅವ್ರು ಸದಾಶಿವಪ್ಪ ನಮ್ಮ ಹೂಪಚ್ಚಿ ನೋಡ್ತಾ ಇರ್ತಾನ. ನಮ್ಗೆ ಏನಾದ್ರೂ ಕುಂದು ಕೊರತೆಗಳು ಬಂದಪ್ಪ ಅಂತಂದ್ರೆ ಅವ್ರು ಕಾಯ್ತಿರ್ತಾನ ಅಂತ ಹೇಳೋದಕ್ಕ ಖುಷಿ ಅನಿಸ್ತದ. ಆತ್ಮೀಯ ಬಂಧುಗಳೇ, ಸದಾಶಿವಪ್ಪನವರು ಆಡು ಭಾಷೆ ಒಳಗ ಉತ್ತರ ಕರ್ನಾಟಕ ಜನಕ್ಕ ಅರ್ಥ ಆಗುವಂಗ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡ್ಯಾರ, ಅನೇಕ ವಿಷಯಗಳನ್ನ ಹೇಳ್ಯಾರ. ಅವೆಲ್ಲವೂ ಸಹ ಈ ಸಮಾಜದೊಳಗ ಹಾಕೋತ ಬಂದಾವ, ಸತ್ಯ ಆಗ್ಯಾವ. ಬಾಯಿಗೆ ಬಾಯಿಜಾಳಿಗೆ ಬಂದಾವ ಮಕ್ಕಳಿಗೆ ಅಂತಂದಿರು. ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಂತು. ನಾವೆಲ್ಲರೂ ಸಹ ಬಾಯಿಗೆ ಬಾಯಿಜಾಳಿಗೆ ಹಾಕೊಂಡಿದ್ದನ್ನ ಎಲ್ಲಾರು ನೋಡಿದೀವಿ. ಅಷ್ಟೇ ಅಲ್ಲ, ಟ್ರೈನ್ ಕಲ್ಲಿನ ಗಾಡಿ ನಡೀತಾ ಅಂತಂದಿದ್ರು. ಟ್ರೈನ್ ಬಂದು ಯಾಕೆ ಈ ಮಾತನ್ನ ಹೇಳ್ತಾ ಇದಪ್ಪ ಅಂತಂದ್ರೆ, ಬಸ ಎಪ್ಪುಗಳು ಬಂದಾರ. ಬಸ ಎಪ್ಪುಗಳು ಹೆಂಗಪ್ಪ ಅಂತಂದ್ರೆ ಬಹಳ ಸವಿಸ್ತಾರವಾಗಿ ಇದನ್ನ ಇದ್ದಾಗ ಹೇಳ್ತಕ್ಕಂತಹ